ಹೆಲ್ಮೆಟ್ ಏನು ಅವಶ್ಯಕತೆ ಇಲ್ಲ ನೋಡಿ. ನಮಗೋಸ್ಕರ ಗಾಡಿ ತಂದಿರುವಂಥ ದೇವತಾ ಮನುಷ್ಯ ಇವರು. ಆ ಥರ ಏನಿಲ್ಲ, ನಾನು ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಹೇಳಿದ್ರೆ ಗಾಡಿ ತಗೊಂಬಂದು ಒಂದು ಸುಮಾರು ನನ್ನ ಮಗ. ಫ್ರೆಂಡ್ಸ್ ಹೇಳಿ, ಮೊದಲಲ್ಲಿ ಏನು ಸ್ಪೆಷಲು? ಮತ್ತಿಗೋಡು ಹಿಂಗೆ ತಾನೆ ಹೋಗೋದು. ಮತ್ತಿಗೋಡು ಕೆಲಸ ಬಿಡ್ಬಿಡ್ತಾ ಮತ್ತೆ ಇಷ್ಟೋ ತನಕ ಏನು ಮಾಡ್ತಿದ್ದೀರಾ? ಏಯ್ ಆ ಥರ ಅಲ್ಲ, ಒಳ್ಳೆ ಕಬಡ್ಡಿ ಆಡ್ರ ಮುಂದೆ ಬಂದರು. ಕರೆಕ್ಟ್ ನೋಡಿ ಹೇಳಪ್ಪ. ಎಷ್ಟನೇ ಕ್ಲಾಸು? ನೀನು ಇನ್ನೆರಡು ಮಾತಾಡಿದ್ರೆ ಒಂದು ದೇವರನ್ನೇ ಹೊಡಿತಾನೆ. ಏನು ಇದೆಲ್ಲ ಏನ್ರ ನಡೀತಾ ಇದೆ ಇಲ್ಲಿ? ಇಲ್ಲಿ ಸ್ಪೆಂಡರೇ ಸರಿ ಕಾಣಲ್ಲ. ಆಫ್ ರೋಡಿಂಗ್ ಹೊಡಿಬೋದು. ಹೊಡಿ ಆಫ್ ರೋಡಿಂಗು ನಡಿ ಹೋಗುತ್ತಾ? ನಡಿ ಹೋಗುತ್ತೆ. ಯಾಕೆ ಹೋಗಲ್ಲ? ಹೊಡಿಯೋರ ಮೇಲೆ ಡಿಪೆಂಡ್ ಕಣವೆಲ್ಲ. ಒಬ್ಬ ನೋಡ್ದ ಸ್ಪೆಂಡರ್ಕಿದ್ವ ನೋಡ ನಂಗೆ ಗೊತ್ತಾಯ್ತು. ಗಾಡಿ ಓಡ್ಸಕ್ ಬರಲ್ಲ ಅಂದು ಯಾಕೋ ತಗೋಬತ್ತೀಯ ಲೋಫರ್ ಲಫಂಗ. ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪಾರ್ ನನ್ನ ಮಗನೇ. ನಮ್ಮ ತೇಜಸ್ ಅವರ ಸಹಕಾರ ಈ ರೇಂಜಿಗಿದೆ. ನಮ್ಮ ಒಂದು ವಿಡಿಯೋಗೋಸ್ಕರ ಎಲ್ಲ ಕಡೆ ಬಿದ್ದು ಎದ್ದು ಗಾಡಿ ಹೊಡಿತಾ ಇದ್ದಾರೆ. ನಮ್ಗಿಲ್ವೇನ್ರು ಮಕ್ಳೇ ಕಣ. ಆದ್ರೆ ಇವನು ದೈನನ ಮಗ, ಇವನಿಗೆ ಕೊಟ್ರಲ್ಲ ನೀವು. ಎಂಜಾಯ್ ಮಾಡಿ ಸಾಕು ನಮ್ಗೆ ಸ್ವಲ್ಪನೇ ಕೊಡೋರ್ಗಪ್ಪ. ಅವ್ನು ಹಿಡ್ಕೊ ಇವ್ನು ಹಿಡ್ಕೊ ಬಂದ್ರು. ಭಯಪಟ್ಟೆ ಇಲ್ಲ ಬಾ ನಾವು ನಿಮ್ಮ ಮೊದಲೇ ಕಳ್ಳ ಇದ್ದಂಗೆ ಇದೆಯಾ? ಅವ್ರು ನಿನ್ನ ನೋಡಿ ಎದುರ್ಕೊಂತವ್ರೆ. ಏನು ಗಿಡ್ಡ ಮಾಡಲ್ಲ ವಾರಪಿ, ಸುಮ್ಮನೆ ಎದುರ್ಕೊಬಿಟ್ಟ. ನಿಮ್ಮ ಫ್ರೆಂಡ್ಗೆ ನಾವೇ ಹೇಳ್ಕೊಟ್ವಿ ಸುಮ್ಮನೆ ಓಡೋಗು, ಅವಾಗ ಎದುರ್ಕೊಂತವನು ಅಂತ. ಎದುರ್ಕೊಂಬಿಟ್ಟ ಶಿಷ್ಯ ನಗಾಡ್ತಾವ್. ಚೀರ ತೆಗಿಯೋ ಓಡ್ದಂದ್ಬಿಡು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೀವು ನಮ್ಗೆ ಹೇಳ್ಕೊಡ್ಬೇಕು ಆಯ್ತಾ? ಬರ್ತೀರಾ ಇವಾಗ? ಇವನೇನಾ ಕಾಡಿನ ರಾಜ? ಏನೇ ಸಿಂಹ ಇದ್ದಂಗ ಅವನು. ಆನೆ ಸೌದೆ ಹೊರ್ತದೆ, ರಾಗಿ ಮುದ್ದೆ ತಿಂತದೆ, ಕಾಯಿ ಬೆಲ್ಲ ತಿಂತದೆ. ಮತ್ತೆ ಬಂದ್ಕೊಂಡು ಬಂದು ಮರ ಮುರಿಯುತ್ತೆ ಅಂತ ಹೇಳ್ತಾವನಲ್ಲ ಇವನು. ಯಾಕೋ ನಿಮ್ಮ ಸ್ಕೂಲ್ ಹತ್ರ ಆನೆಗಳು ಬರಲ್ವಾ? ನಿಮ್ಮ ಏಜಲ್ಲಿ ಅವ ಅಣ್ಣ ಅಲ್ಲ ಅವನಲ್ಲ, ಆನೆ ಬರುತ್ತೆ ಅಂದ್ಬಿಟ್ಟು ಸ್ಕೂಲಿಗೆ ರಜಾ ಆಗ್ತಿದ್ದ ಗೊತ್ತಾ? ನೋಡಿ ಹೆಂಗ ಅವನೇ, ಇವನೇ ಆನೆ ತರ ಅವನೇ ಆನೆಗೆ ಎದುರ್ಕೊಂತಾನೆ. ಗಾಡಿ ಓಡ್ಸಕ್ ಬರುತ್ತಾ? ನಿಂಗೆ ಗೊತ್ತಾ? ಆಟ ಅಲ್ಲ ಕಣಲ್ಲಿ, ಬೈಕು. ಸರಿ ಎತ್ಕೊಳ್ಳಿ. ಏಯ್ ನೀವೆಲ್ಲ ಮುಂದೆ ಎತ್ಕೊಳ್ಳ, ನಾನೆಲ್ಲ ಎತ್ಕೊಳ್ಳಿ. ಇದು ಸ್ಪೆಂಡರ್ ಅಲ್ಲ, ಇದು ಲಾರಿ. ಎಲ್ಲ ಹೋಗ್ತೀವಿ ನಾವು ಮುಂದೆ. ಎಷ್ಟು ಜನ ಹತ್ತಾ ಇದ್ರು? ನಾನೆಲ್ಲ ಹತ್ಲಿ? ಲೇ ನನ್ಗೆ ಜಾಗ ಇಲ್ವಲ್ರೋ? ಹೌದಾ? ನಿಂದೆ ಕೂತ್ಕೋತೀಯಾ? ಇಲ್ಲ ನೀ ಮುಂದೆ ಮುಂದ್ಗಡೆ ಕೂತ್ಕೊಳ್ಬಿ. ನೀನು ಚಿಕ್ಕೋನಿದ್ಯಾ? ಹಾಂ ನೀವು ನನ್ನ ಗಟ್ಟಿಯಾಗಿ ಇಟ್ಕೊಳ್ಳೋ. ಪಂಚರ್ ಗಿಂಚರ್ ಆದ್ರೆ ಇಲ್ಲಿ ಇಲ್ಲ ನಡಿ. ಆಯ್ತೇನ್ರು? ಓಹೋ ಸುಖ ಸಂಸಾರ ಕಂಡ್ರು ನಮ್ದು. ಜಗದ್ಗುರುವೇ ಎಂತಹ ಮಾತು ಹೇಳಿದ್ರೆ ತಂದೆ. ಅಲ್ಲ ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ? ಈಗ ನಿಮ್ನೆಲ್ಲ ಕಿಡ್ನಾಪ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಗಾಡಿ ಎತ್ತಿದ್ದೀರಾ. ಈಗ ಏನು ಮಾಡ್ತೀರಾ? ಏನು ಯಾರು ಯಾರು ಇವ್ರಲ್ಲ? ನಿಮಗೆ ಮನೇಲೆಲ್ಲ ಹೇಳಿಲ್ವಾ ಹೀಗೆ ಗೊತ್ತಿಲ್ಲ ಯಾರು ಬೈಕ್ ಹತ್ಬಾರ್ದು ಅಂತ? ಹಾಂ ಮತ್ತೆ ಯಾಕೆ ಹತ್ತಿದೆ?
ಎಲ್ಲಿದೆ ಅಭಿಮಾನಿ? ನಿಂಗೆ ಕನ್ನಡ ಓದಕ್ಕೆ ಬರುತ್ತೆ ತಾನೆ? ಓಯ್, ಕನ್ನಡ ಓದಕ್ಕೆ ಬರುತ್ತಲ್ವಾ? ಅಲ್ಲಿ ಬರ್ದಿರೋದನ್ನು ಓದಿ. ಆನೆಯ ಹೆಸರು ಅಭಿಮನ್ಯ. ಹಾಂ ವಯಸ್ಸು 58 ವರ್ಷ. ಹಾಂ ಲಿಂಗ ಗಂಡು. ಹಾಂ ಚಿಕ್ಕದಿಂದ ಗೊತ್ತಾಗಿಲ್ಲ. ಅಲ್ಲ, ಅಷ್ಟು ಓದ್ತಿದೆಯಲ್ಲ, ಕನ್ನಡ ಓದೋಕ್ಕೆ ಬರೋಕ್ಕೆ ಬರುತ್ತೆ. ಹೌದು. ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಏನು ಹೇಳು? ಎಜುಕೇಶನ್ ಇಂಪಾರ್ಟೆಂಟ್. ಹಾಂ, ಇಲ್ಲಿವರೆಗೂ ಪರವಾಗಿಲ್ಲ, ಶಾಲೆ ನಿಮ್ಮವರೆಗೂ ರೀಚ್ ಆಗಿದೆ. ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಕಲಿಯೋದ ನೀವು? ಹಾಂ, ಅದು ಗೌರ್ಮೆಂಟ್ ಶಾಲೆನ ಪವರ್. ಅದು ಆ ಸೂರ್ಯನ ಪವರ್ ಬೇಕಾದ್ರೂ ಕಮ್ಮಿ ಆಗ್ಬೋದು, ಆದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋನು ಕದರು ಕಮ್ಮಿ ಆಗಲ್ಲ ಕಣ. ತಲೆ ಎತ್ಕೊಂಡೇ ಬದುಕ್ತಿವಿ, ತಲೆ ಎತ್ಕೊಂಡೇ ಬಾಳ್ತೀವಿ. ಆಗಿ ಕಟ್ಟಾಕ್ಬಿಟ್ಟಿದ್ದೀರಾ. ಹಾಂ, ದಸರಾ ಹತ್ರ ಇರುವಾಗ ಆನೆ ನೋಡ್ಲಿಕ್ಕೆ ಬಿಡಲ್ಲ? ದೂರದಿಂದ ನೋಡ್ಬೋದು ಅಂದರೆ ಅದೇ ಗೊತ್ತಾಯ್ತು. ಆನೆ ಶೆಡ್ ಇದು ನೈಟ್ ಎಲ್ಲ ಇಲ್ಲ ಕಡೆ ಆಗದ. ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಬಗ್ಬಿಟ್ಟು ನೋಡ್ಬೇಕೇನೋ, ಮುಂದೆ ನೋಡಿದ್ರೆ ಗೊತ್ತಾಗ್ತೈತಲ್ಲೋ. ಕೆಳಗಡೆ ನೋಡ್ತಿದ್ಯಾ? ಇವಾಗ ಹೇಳು ಕರೆಕ್ಟಾಗಿ, ಅದು ಗಂಡ ಹೆಣ್ಣ ಹೆಂಗೆ ಹೇಳ್ತಿದ್ಯಾ? ಈಗ ಆನೆ ಗಂಡ ಹೆಣ್ಣ ಅಂತ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ನೋಡ್ತಿದ್ಯಾ ನೀನು? ಮುಂದೆ ಕೊಂಬಿದ್ರೆ ಏನದು? ಗಂಡು. ಮತ್ತೆ ಕೆಳಗಡೆ ಎಂತಕ್ಕೆ ಬಗ್ತಾ ಇದೀಯಾ? ಬರೀ ಇಂಥದೆಯಾ? ಹೆಸರೇನಪ್ಪ ಆನೆದು? ಶ್ರೀಕಂಠ ಕೂಡ ನಾವು ಕೊಡ್ತೀವಿ ಕೈಗೆ. ಪುರಾಗ್ಬಿಡೈತಲ್ಲೋ, ಪೆಟ್ಟಾಗಿರೋದಾ? ಇದು ಯಾವಾಗ ಹಿಡ್ದಿದ್ದು ಈ ಆನೆನ? 2004. 2004 ನಿಂಗೆ 2 ವರ್ಷ ಕಂಡ್ಲಾ? ಇಲ್ಲಿ ನಮ್ಮ ಬಾಯ್ಸಲ್ಲಿ ಯಾಕೆ? ಬನ್ನಿ, ಮುಂದೆ ಬನ್ನಿ. ಬಾ, ಇದು ಕೋಪ ಬರಲ್ವಾ ಹಿಂಗ್ ಮುಟ್ಟಿದ್ರೆ? ಇವ್ನ್ಯಾವನ ಸೆಡೆ ನನ್ನ ಮಗ. ಅಣ್ಣ ಎದುರ್ದ ಬಿಡಿ, ಅಣ್ಣ ಎದುರ್ದ, ಸೈಡಿಗೆ ಬಂದ. ಬ್ರೋ, ಈ ಆನೆ ಹೆಸರು ತೇಜಸ್ ಅಂತ, ಒಂದು ಸಾಕೋತೀರಾ? ಅಣ್ಣ, ಆನೆಗೆ ಕನ್ನಡ ಮಾತ್ರ ಬರೋದು, ಹಿಂದಿಲಿ ಹೇಳ್ತಾ ಇದ್ದೀರಾ? ಆನೆಗೆ ಕನ್ನಡ ಮಾತ್ರ ಬರೋದಾ? ಓಹೋ, ಪರವಾಗಿಲ್ಲ, ಕಲ್ಸಿದ್ದೀರಾ? ಕನ್ನಡಿಗ ಕನ್ನಡ ಆನೆ. ನಿಮ್ಮ ಮಾತುಗಳಿಂದ ನನಗೆ ಜ್ಞಾನೋದಯವಾಯಿತು. ಗುರು, ನಿನ್ನ ಬೇಜಾರು ನಂಗೆ ಅರ್ಥ ಆಯ್ತು ಗುರು. ನೋಡಿ, ಎಲ್ಲ ಆನೆ ಥರ ಜನ ಅವರೇ, ನಿನ್ನ ಹಬ್ಬನ ಯಾರು ಮಾತಾಡಿಸ್ತಾ ಇಲ್ಲ ಅಂತ ಈ ಥರ ಬೇಜಾರಾಗ್ಬಿಟ್ಟಿದ್ಯಾ. ಹಾಯ್, ಗಿವ್ ಮಿ ಶೇಕ್ ಹ್ಯಾಂಡ್. ಹಾಂ, ಗಿವ್ ಹಿಮ್ ಶೇಕ್ ಹ್ಯಾಂಡ್, 1 ಶೇಕ್ ಹ್ಯಾಂಡ್. ಯಾಕೆ, ಏನಾಯಿತು? ವಾಟ್ ಹ್ಯಾಪೆಂಡ್? ಇನ್ನು ಮಂಜಣ್ಣ 2 ರೀಲ್ಸ್ ನೋಡಿ ಸರಿ ಹೋಗ್ತೀಯಾ? ನೀನು ತುಂಬ ಬೇಜಾರಲ್ಲಿದ್ಯಾ ನೋಡಿ. ನಿನ್ಗೋಸ್ಕರ ನೋಡಿ ಇಷ್ಟು ಜನ ಬಂದರು, ಈಗ ಮಾತಾಡ್ಸ್ತವ್ರೆ. ಅಣ್ಣ ಮಾತಾಡ್ಸಿ ಸ್ವಲ್ಪ. ಏನಣ್ಣ ಹುಡುಗಿ ರೇಂಜಿಗೆ ಮಾತಾಡ್ಸ್ತಿದ್ಯಲ್ಲ ನಾನೇನ? ಬರೀ ಇಂಥದೆಯಾ? ಇಲ್ಲ, ನಮ್ಮ ಬಾಯ್ಸ್ ಎಲ್ರು ಬಂದ್ರ ಇಲ್ಲಿ ನೋಡಿ. ಆನೆ ಎಷ್ಟು ಬೇಜಾರು ಮಾಡ್ಕೊಂಡು ಮಾತಾಡ್ಸೋದನ್ನ. ಇವಾಗ ಮಾತಾಡ್ಸ, ಆನೆ ಮಾತಾಡ್ಸು. ಹಾಂ, ಹಂಗೆ ಕನ್ನಡದಲ್ಲಿ ಮಾತಾಡಿಸ್ಬೇಕು. ಮಾತಾಡು, ಕೇಳು, ಏನು ತಿಂದೆ ಕೇಳು. ನಿನ್ನ ಸ್ಮೈಲ್ ನಂಗೆ ಇಷ್ಟ ಆಯ್ತು ಕಣೋ. ಕೋಟಿ ಬೆಲೆ ಬಾಳುತ್ತೆ ನಿನ್ನ ಸ್ಮೈಲು. ನೋಡು, ನೀನು ಅವಾಗ ಯಾರು ಇರಲಿಲ್ಲ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಹೆಂಗೆ ಆಕ್ಟಿವ್ ಆಗಿಬಿಡೈತೆ. ನೀನು ಕಣೋ ದೊಡ್ಡ ಮನೆ ಹುಡುಗ, ನಡಿಯ. ಅವನೇನಂದ ಕೇಳಿಸ್ಕೊಂಡ? ದೊಡ್ಡ ಮನೆ ಹುಡುಗ ನಾವಲ್ಲ, ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತವನೆ. ಹೆಂಗೆ ನೋಡ ಅಪ್ಪಿ, ಅವನಿಗೂ ಗೊತ್ತು. ಹಾರನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಯಾವ್ಯಾವ ಆನೆ ದಸರಾಗೆ ಬರುತ್ತೆ? ಅಭಿಮನ್ಯ, ಹಾಂ, ಅಶೋಕ, ಹಾಂ, ಏಕಲವ್ಯ, ಹಾಂ, ಮತ್ತೆ ಮಾಸ್ತಿ, ಹಾಂ, ಮಹೇಂದ್ರ, ಹಾಂ. ದುಬಾರಿ ಅಂದ್ರೆ ಸ್ವಲ್ಪ ಆನೆಗಳು ಬರ್ತಾವ ತಾನೆ?
ಇಲ್ಲೋ ಆನೆ ಹೆಸರು ಹೇಳು ಅಂದರೆ ಅವ್ರ ಅಕ್ಕ ಮನೇಲಿ ಒಳ್ಳೆ ಪ್ರೀತಿ ಅಂತ ಹೇಳ್ತೀಯಲ್ಲ. ದುಬಾರ ಸರ್ ಆನೆ ಪ್ರೀತಿ. ಹಾಂ ದುಬಾರಲ್ಲಿ ಹೇಳೋ ಆನೆ ಹೆಸರು ಪ್ರೀತಿನಾ? ಅವ್ನು ನೋಡು, ಅವ್ನು ಎಮೋಷ್ನಲಿ ಹರ್ಟ್ ಆಗ್ಬಿಟ್ಟ. ಅವನು ನಮ್ಮ ಅಕ್ಕನೆಲ್ಲ ಯಾಕೆ ಹೇಳ್ತೀರ ಇಲ್ಲಿ ಅಂತ ಅವ್ರ ಸೈಡಲ್ಲಿ ಅಳ್ತವನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಸಾಕಾನೆ ಶಿಬಿರಗಳು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಸಕ್ಕರೆ ಬೈಲು ಸಾಕಾನೆ ಶಿಬಿರ, ದುಬಾರೆ ಸಾಕಾನೆ ಶಿಬಿರ. ಇದನ್ನು ಬಿಟ್ಟು ಕೂಡ ಮತ್ತಿಗೋಡು ಎಂಬ ಒಂದು ಗ್ರಾಮದಲ್ಲಿ ಆನೆ ಶಿಬಿರಗಳು ನಡೀತಿದೆ. ಆನೆ ಕ್ಯಾಂಪ್ ಇಲ್ಲೂ ಇದೆ ಅನ್ನೋದು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಇದು ಸುಮಾರು ಹುಣಸೂರಿಂದ ಕೇವಲ 20 ಕಿಲೋಮೀಟ್ರ್ ಅಷ್ಟೇ ಇರೋದ್ರಿಂದ ಆರಾಮಾಗಿ ಬಂದು ವಿಸಿಟ್ ಮಾಡಿಕೊಂಡು ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಲ್ಲದೆ ಮೈಸೂರು ದಸರಾಗೆ ಕಳಿಸುವಂಥ ಮೇಜರ್ 3ರಿಂದ 4 ಆನೆಗಳು, ಅದರಲ್ಲೂ ದ ಕ್ಯಾಪ್ಟನ್ ಅಭಿಮನ್ಯು ಈ ಮತ್ತಿಗೋಡು ಸಾಕಾನೆ ಶಿಬಿರದಿಂದನೇ ಬರ್ತಾರೆ. ನೆಕ್ಸ್ಟ್ ನೋಡಿ, ಅಪ್ಪಿ ರಜಾ ದಿನಗಳಲ್ಲಿ ಏನು ಮಾಡ್ತಿರೋ? ರಜೆ ಸಿಕ್ಕಿದಾಗ ಏನ ಆನೆ ತಲೆ ಕೂರಿಸ್ತೀವಿ, ಆಮೇಲೆ ಆನೆ ಮೇಲೆ ತೊಗೊಂಡು ಕೂತ್ಕೊಂಡು ಬಿಡ್ತೀವಿ. ಮನೆ ಸ್ಕೂಲಿಂದ ಬಂದ್ಬಿಟ್ಟು ಏನು ಮಾಡ್ತೀರಾ? ಆಟ ಆಡ್ತೀವಿ. ಆಮೇಲೆ ಅಮ್ಮ ಅಜ್ಜ ಎಲ್ಲ ಕಸ ಹೋದ್ರೆ ಪಾತ್ರ ದಿವಸ. ಗುಡ್ ಬಾಯ್ಸ್. ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಜಂಜಾಟದಲ್ಲಿ ನೇಚರ್ನ ನಿಜವಾಗ್ಲೂ ಹತ್ತಿರದಿಂದ ಎಂಜಾಯ್ ಮಾಡಿ ಖುಷಿ ಪಡ್ತಾ ಇರೋರೆ ನೀವು ಕಂಡ್ರ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನಿನ್ನ ಮಕ್ಕಳ ಜೊತೆ ಫ್ಯೂಚರಲ್ಲಿ ಹಿಂಗೆ ಹೋಯ್ತೀಯ ಗೊತ್ತಿಲ್ಲ ಕಂಡ. ಎಲ್ರು ಅನಾಥರು ಮಾಡ್ಬಿಟ್ಟು ಹೊಂಟೋದ್ರು, ಯಾರು ಇಲ್ಲ ನಮ್ಗೆ. 5 ಜನ ಹೋಯ್ತಾ ಇದೀವಿ ಈಗ. ಇದೆಲ್ಲ ಸ್ಪೆಂಡ್ರಿಂಗ್ ಮಾತ್ರ ಸಾಧ್ಯ. ದೊಡ್ಡವರಾದ್ಮೇಲೆ ಎಲ್ಲ ಯಾವ ಬೈಕ್ ತಗೋಬೇಕಂತಿದ್ದೀರಾ? ಎನ್ಫೀಲ್ಡ್ ಯಾರಿಗೂ ಬೇಡ ಬಿಡು, ಎಲ್ಲ ಟಿಪಿಕಲ್ ಕನ್ನಡಿಗ ಫ್ಯಾನ್ಸ್ ಇವರು. ಈ ತರ ವಿಡಿಯೋಗಳಿಗೆ ಸ್ಟೋರ್ ಆಫ್ ಸಂಚಾರಿ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಗಂಟೆ ಹೊಡಿ. ಮತ್ತೆ ಬನ್ನಿ ಮಟ್ಟಿಗೆ. ಬಾಯ್ ಫ್ರೆಂಡ್ಸ್. ನನ್ನ ಪಾಡಿಗೆ ಬಿಡ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.